ಸಂತೋಷ್ ರಾವ್ ಅಪರಾಧಿ ಅಲ್ಲ ಅಂತ ಹೇಳಿ ಖುಲಾಸೆ ಆದ್ಮೇಲೆ ಆಕೆಯನ್ನ ಕೊಂದವ್ರು ಯಾರು, ಅತ್ಯಾಚಾರ ಮಾಡಿದವ್ರು ಯಾರು, ಅದಕ್ಕೂ ನ್ಯಾಯ ಸಿಗಬೇಕಲ್ಲ. ಈಗ ಧರ್ಮಕ್ಷೇತ್ರವನ್ನ ಉಳಿಸ್ಬೇಕು ಸತ್ಯ, ಆದ್ರೆ ಹೆಣ್ಣು ಮಗಳಿಗೆ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸೋ ಪ್ರಯತ್ನವಾಗಿ ಬಿಜೆಪಿ ಏನ್ ಮಾಡ್ತಾ ಇದೆ? ಅಲ್ಲ, ಧರ್ಮಸ್ಥಳದವ್ರು ಮಾಡಿದ್ದಾರೆ ಅಂತ ಎಲ್ಲಿ ಕೋರ್ಟ್ ಹೇಳಿದೆ? ಯಾರ ಹೆಸರು ಹೇಳಿದ್ದಾರೆ ಕೋರ್ಟಲ್ಲಿ? ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದಾರ? ಹೇಳಿಲ್ಲಲ್ಲ ಧರ್ಮಸ್ಥಳದವ್ರು ಮಾಡಿದ್ದಾರೆ ಅಂತ. ಸರಿ, ಯಾರೋ ಒಬ್ರು ಮಾಡಿರ್ಬೇಕಲ್ಲ, ಯಾರೋ ಒಬ್ರು ಮಾಡಿದ್ದಾರೆ ಅಂತ ಹೇಳಿದರೆ ಬಿಡುಗಡೆ ಮಾಡೋವಾಗ ಏನು ಸುಪ್ರೀಂ ಕೋರ್ಟ್ ಆದೇಶ? ಇವನ್ ಕೊಡೆ ಮಾಡಿಲ್ಲ ಅಂತ ಏನು ಅವ್ರೇನು ಹೇಳಿಲ್ಲ. ಸಾಕ್ಷ್ಯಾಧಾರ ಸರಿ ಕೊಟ್ಟಿಲ್ಲದೆ ಇರೋದ್ರಿಂದ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆ ಕೊಲೆಗಾರ ಪ್ರಶ್ನೆಗಿಂತ ಇಲ್ಲಿ ಸಾಕ್ಷ್ಯಾಧಾರ ಸರಿಯಾಗಿ ಸಿಗದೆ ಇರೋದು. ಆ ಸಿಗದೆ ಇರೋದು ಮಾಡಿದವ್ರು ಯಾರು? ಸಾಕ್ಷ್ಯಾಧಾರ ಸಿಗದೆ ಇರೋ ರೀತಿಯಲ್ಲಿ ಮಾಡಿದ್ದು ಬಿಜೆಪಿ ಸರ್ಕಾರ, ಆರ್ ಅಶೋಕ್ ಅವರ ಅಡಿಯಲ್ಲಿದ್ದ ಪೊಲೀಸರು. ಹೀಗಾಗೇನೆ ಇಷ್ಟು ದಿನ ಆದ್ರೂ ಕೂಡ ಆರ್ ಅಶೋಕ್ ಅವರು ಸೌಜನ್ಯ ಮನೆಗೆ ಹೋಗ್ತಾ ಇಲ್ಲ. ಮೊನ್ನೆ ಧರ್ಮಸ್ಥಳ ಚಲೋ ಅಂತ ಹೋದ್ರಿ, ಆದ್ರೂ ಕೂಡ ಹೋಗ್ಲಿಲ್ಲ. ಪಾಪ ಪ್ರಜ್ಞೆ ನಿಮ್ಮನ್ನು ಕಾಡ್ತಿದೆ. ಹೇಳ್ತಿರೋದು ನಾನಲ್ಲ ಸರ್, ಸೌಜನ್ಯ ಹೋರಾಟಗಾರ. ನೋಡಿ, ನನ್ನ ಕಾಲದಲ್ಲಿ ತನಿಖೆ ಇನ್ನ ಪ್ರಾರಂಭ ಆಗಿತ್ತಷ್ಟೇ. ಪೂರ್ತಿ ತನಿಖೆ ಆಗಿದ್ದು ಕಾಂಗ್ರೆಸ್ ಇದ್ದಾಗ, 5 ವರ್ಷ ಅವರಿದ್ದಿದ್ದು, ಅವಾಗ ತನಿಖೆ ಆಗಿದ್ದು. ಅವಾಗ ನಿಜ ಸಂಗತಿಯನ್ನು ಹೊರತೆ ಚೆಲ್ಲಕ್ಕೆ ಕಾಂಗ್ರೆಸ್ ಅವ್ರಿಗೆ ಅವಕಾಶ ಆಯ್ತಲ್ಲ, ಚೆಲ್ಬೋದಾಯ್ತಲ್ಲ. ನಾನು ಹೇಳ್ತಾ ಇದ್ದಲ್ಲ, ತಪ್ಪು ಮಾಡಿದವ್ರು ಹೆಂಗೆ ಎಲ್ಲೇ ಅಡಗಿದ್ರು ಸಿಕ್ಕೇ ಸಿಗ್ತಾರೆ. ಸರಿಯಾದಂಥ ಎವಿಡೆನ್ಸ್ ಕೊಟ್ಟಿಲ್ಲ ಅಷ್ಟೇ. ಇಲ್ಲಿ ಎವಿಡೆನ್ಸ್ ಸರಿಯಾಗಿದ್ದಿದ್ರೆ 100% ಅಪರಾಧಿ ಸಿಗೋನು. ಇವತ್ತೂ ಅಷ್ಟೇ ನಾವು ಹೇಳ್ತಾ ಇದ್ದೀರಿ, ಮೇಲ್ಮನವಿ ಸಲ್ಲಿಸಿದ್ರೆ ನಾವು ಪೂರ್ತಿ ಸಪೋರ್ಟ್ ಮಾಡ್ತೀರಿ, ಬೆಂಬಲ ಮಾಡ್ತೀರಿ. ಒಂದಲ್ಲ 100 ಆಗಿದೆ ಅಂತ ಹೇಳ್ತಾರಲ್ಲ, 1000 ಆಗಿದೆ, 1,00,000 ಆಗಿರಲಿ. ಇಡೀ ಧರ್ಮಸ್ಥಳನೇ ಅಗಿಯಕ್ಕೆ ಹೊರಟಿದ್ರಲ್ಲ, JCB ತಗೊಂಡು ಧರ್ಮಸ್ಥಳದ ಬಾಗಿಲನ್ನೇ ಗುದ್ದಾಕ್ತೀನಿ ಅಂತ ಹೇಳಿದ್ರಲ್ಲ. ನೋಡೋಣ, ಮಾಡಿ. ಇವಾಗೂ ಇದೆಯಲ್ಲ, ಸರ್ಕಾರ ನಮ್ದೇನಲ್ಲ, ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ. ಅಗಿಲಿ, ಇನ್ನೊಂದು 100 ಕಡೆ ಅಗಿಲಿ. ಸರಿ, ಧರ್ಮಸ್ಥಳದ ತನಕ ಹೋದವರು ಸೌಜನ್ಯ ಮನೆಗೆ ಅಶೋಕ್ ಅವ್ರು ಹೋಗದೆ ಇರೋದಕ್ಕೆ ಕಾರಣ ಏನು? ನಿಮ್ಮ ಪಕ್ಷದ ಅಧ್ಯಕ್ಷರು ಹೋದ್ರು, ತಾವು ಹೋಗ್ಲಿಲ್ಲ, ಜನ ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ, ನಮ್ಮದು ಧರ್ಮಸ್ಥಳ ಚಲೋ ಅಂತ ಕಾರ್ಯಕ್ರಮ ನಾವು ಕೊಟ್ಟಿದ್ದು, ಧರ್ಮಸ್ಥಳ ಉಳಿಸಿ ಅಂತ. ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಆ ಸೌಜನ್ಯ ಮನೆಗೆ ಹೋಗೋವಂಥದ್ದು ನಾನು ಅಲ್ಲಿಂದ ಬಂದು ಸಕಲೇಶ್ವರ ಬಂದ ಮೇಲೆ ನನಗೆ ಮೆಸೇಜ್ ಗೊತ್ತಾಗಿದ್ದು. ಅಲ್ಲಿನ ಸ್ಥಳೀಯ MLA ಅಧ್ಯಕ್ಷರು ಕರ್ಕೊಂಡು ಹೋಗಿದ್ದಾರೆ. ಅದು ಬಿಟ್ಟರೆ ಇಲ್ಲಿ ಮೊದಲೇ ಏನು ತೀರ್ಮಾನ ಆಗಿದ್ರೆ ನಾನು ಹೋಗಿರೇನಿ, ಅದರಲ್ಲಿ ಏನು ತಪ್ಪೇನಿದೆ? ಈಗ ನೀವು ಹೋಗ್ತೀರಿ ಸೌಜನ್ಯಳ ಮನೆಯಲ್ಲಿ, ಅಂದ್ರೆ ನಿಮ್ಮ ಬಿಜೆಪಿ ನಾಯಕರು ಹೋಗ್ತಾರೆ, ಸೌಜನ್ಯಳ ಮನೆಯಲ್ಲಿ ಕುತ್ಕೋತಾರೆ, ಅವ್ರಿಗೆ ಕಣ್ಣೋರಿಸುವಂತಹ ಒಂದು ಪ್ರಯತ್ನ ಮಾಡ್ತಾರೆ, ನಾವು ನಿಮ್ಮ ಪರವಾಗಿ ನಿಲ್ತೀವಿ ಅಂತ ಹೇಳ್ತಾರೆ. ಇಮಿಡಿಯೇಟ್ ಆಗಿ ಹೋಗ್ತಾರೆ, ಧರ್ಮಾಧಿಕಾರಿಗಳ ಪಕ್ಕದಲ್ಲಿ ಫೋರ್ಸ್ ಕೊಟ್ಕೊಂಡು ಅವ್ರ ಪರವಾಗೂ ನಿಂತ್ಕೋತಾರೆ. ಹಾಗಿದ್ರೆ ನಿಜಕ್ಕೂ ನೀವು ಯಾರ ಪರವಾಗಿದ್ದೀರಿ ಅನ್ನೋದು ನಮ್ಗೆಲ್ಲರಿಗೂ ಇರ್ತಕ್ಕಂಥ ಒಂದು ಗೊಂದಲ. ದಯವಿಟ್ಟು ತಾವು ಸ್ಪಷ್ಟನೆ ಕೊಡಬೇಕು. ನೋಡಿ, ನಾವು ಧರ್ಮಸ್ಥಳ ಚಲೋ ಮಾಡಿದ್ದು ಧರ್ಮಸ್ಥಳದ ಮಂಜುನಾಥನ ಗುನುಗು ಈ ಯಾವುದೇ ಕೊಲೆಗಳಾಗ್ತಾ ಇದ್ದಲ್ಲ, ಇದಕ್ಕೇನು ಸಂಬಂಧ? ಧರ್ಮಸ್ಥಳದ ಹೆಸರು ಯಾಕೆ ಬರಬೇಕು? ಅಲ್ಲ, ಈಗ ಧರ್ಮಸ್ಥಳ ಏನು ತಪ್ಪು ಮಾಡಿದೆ, ಮಂಜುನಾಥ ಏನು ತಪ್ಪು ಮಾಡಿದ್ದಾನೆ? ಇಲ್ಲಿ ಮಾತತ್ರ ಧರ್ಮಸ್ಥಳದ ಬಾಗಿಲನ್ನ ಹೆಬ್ಬಾಗಿಲನ್ನ ಹೊಡೆದಾಕ್ತೀನಿ ಅಂತ ಹೇಳಿದ್ರಲ್ಲ, JPC ನುಗ್ಗಿಸ್ತೀನಿ ಅಂತ ಅಲ್ಲ. ಧರ್ಮಸ್ಥಳದ ಇದರಲ್ಲಿ ಪಾತ್ರ ಏನು ಧರ್ಮ? ನಿಮ್ಗೆ ಯಾರೋ ವೈಯಕ್ತಿಕ ಇದ್ರೆ ವೈಯಕ್ತಿಕ ಮಾತಾಡಿ. ಯಾರೋ ವೈಯಕ್ತಿಕವಾಗಿ, ಈಗ ಯಾರೋ ನಿಮ್ಗೆ ಹೆಗ್ಡೆ ಅವರು ಇರ್ಬೋದು, ಅವ್ರ ಕುಟುಂಬದವರು, ಅವ್ರ ಹೆಸರು ಹೇಳಿ ಮಾತಾಡಿ. ಅದಕ್ಕೆ ಧರ್ಮಸ್ಥಳದ ಸುದ್ದಿ ಯಾಕೆ ಬರ್ತೀರಾ? ಆಗಿನ ಮಾಜಿ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಹರೆಗಾಗ್ ಜ್ಞಾನೇಂದ್ರ ಅವರಿಂದ ಹಿಡಿದು ಇಲ್ಲಿನ ಸತೀಶ್ ರೆಡ್ಡಿ ಅವರಿಗೂ, ಇಲ್ಲಿನ ಜಯನಗರದ ರಾಮಮೂರ್ತಿ ಅವರಿಂದ ಹಿಡಿದು ಯಲಂಕದ SR ವಿಶ್ವನಾಥ್ ಅವರಿಗೂ ನೀವು ಚಲನೆ ಕೊಡ್ತೀರಿ. ಚಲೋ ಧರ್ಮಸ್ಥಳ ಚಲೋ ಅಂತ ಹೇಳಿ ಕೊಡ್ತೀರಿ. ಅಲ್ಲಿ ನೀವು ಹೋಗಿದ್ದು ನಿಜಕ್ಕೂ ಧರ್ಮಸ್ಥಳವನ್ನ ಉಳಿಸ್ಲಿಕ್ಕ, ವೀರೇಂದ್ರ ಹೆಗಡೆ ಅವರನ್ನ ಉಳಿಸ್ಲಿಕ್ಕ, ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಲಿಕ್ಕ, ಅಷ್ಟೇ ನನ್ನ ವಾದ. ಯಾರಿಗೆ ಧೈರ್ಯ ಇದೆಯೋ ಮಾತಾಡ್ತಿರಲ್ಲ ನಾವು, ಯಾರಿಗೆ ಧೈರ್ಯ ಇದೆಯೋ ಡೈರೆಕ್ಟಾಗಿ ಹೋಗಿ ಕಂಪ್ಲೇಂಟ್ ಕೊಡಿ. ಧರ್ಮಸ್ಥಳದ ಇಂಥ ವೀರೇಂದ್ರ ಹೆಗ್ಡೆ ಅವರು, ಅವರ ಕುಟುಂಬದವರು ಅವ್ರು ಮಾಡಿದ್ದಾರೆ, ಕೊಡಿ. ಧರ್ಮಸ್ಥಳನೇ ಯಾಕೆ ತರ್ತೀರಾ? ದೇವ್ರನ್ನ ಯಾಕೆ ತರ್ತೀರಾ? ಆಯಿತು, ಇದೇ ಕೆಲಸನ ನೀವು. ಈಗ ಧರ್ಮಸ್ಥಳ ಹಿಂದೂರಿಗೆ ಶ್ರದ್ಧಾ ಕೇಂದ್ರ, ಈಗ ತಿರುಪತಿ ಮಾಡಿದ್ರಿ, 7 ಕೊಂಡಲ್ಲ ಅಲ್ಲ 6 ಕೊಂಡಲ್ಲ ಅಂತ ಮಾಡಿದ್ರಿ. ಆಮೇಲೆ ಅಯ್ಯಪ್ಪ ದೇವಸ್ಥಾನಕ್ಕೆ ಹೋದ್ರಿ, ಅಲ್ಲಿ ಮಹಿಳೆಯರನ್ನ ನುಗ್ಗಿಸೋವಂಥ ಕೆಲಸ ಮಾಡಿದ್ರಿ. ಈ ಮಸೀದಿಗಳಿಗೆ ಏನು ಮಹಿಳೆಯರು ಬಿಡ್ತಾರಾ? ಯಾಕೆ ನುಗ್ಸಿಲ್ಲ ನೀವು? ನುಗ್ಗಿಸ್ಬೇಕಾಯ್ತಲ್ಲ ಮಸೀದಿಗಳಿಗೆ, ಯಾಕೆ ನುಗ್ಸಿಲ್ಲ? ಇಲ್ಲಿ ನಮ್ದು ಪ್ರಶ್ನೆ, ನಮ್ಮ ಪ್ರಶ್ನೆ, ನೀವು ಆ ಧೈರ್ಯ ಇದ್ರೆ ಯಾವ ವ್ಯಕ್ತಿ ಮಾಡಿದಾನ ಆ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಕೊಡಿ. ಅದನ್ನ ಧೈರ್ಯ ತೋರಿಸಿ. ನೀವು ಧರ್ಮಸ್ಥಳನ ಯಾಕೆ ಧೈರ್ಯ ತೋರಿಸ್ತೀರಾ? ತನಿಖೆ ಮಾಡಿಸ್ಬೇಕಾಗಿದ್ದು ಯಾರು? ಆರ್ ಅಶೋಕ್ ಅವರು ಗೃಹ ಮಂತ್ರಿ ಆದಾಗ ತನಿಖೆ ಯಾರ ಕೈಲಿ ಇತ್ತದು? ಇವ್ರು ಯಾಕೆ ಮಾಡಿಸ್ಲಿಲ್ಲ ಅಂದ್ರೆ ಏನರ್ಥ? ಪೊಲೀಸ್ ತನಿಖೆ ಆಯ್ತು,
CBI ತನಿಖೆ ಆಯ್ತು, ತನಿಖೆ ಮಾಡಿಸ್ಲಿಲ್ಲ ಅಂತ ಯಾಕೆ ಹೇಳ್ತಿದ್ದೀರಾ ನೀವು? ತನಿಖೆ ಅಂದ್ರೆ ನೋಡಿಮ್ಮ, ಅವ್ರು ಕಂಪ್ಲೇಂಟ್ ಕೊಟ್ಟಾಗ ಇದಕ್ಕಾಗಿ ಇವರು ತನಿಖೆ ನಡೆಸಿಲ್ಲ ಅಂದ್ಬಿಟ್ಟು ಇವ್ರ ಮೇಲೇನೆ ಅನುಮಾನ ನಮಗೆ. ತನಿಖೆ ಸರಿಯಾಗಿ ಆಗಿಲ್ಲ ಅನ್ನೋದು ಅನುಮಾನ. ನೋಡಿ, ಪೊಲೀಸರು ಒಂದ್ಸರಿ FIR ಆದಮೇಲೆ ತನಿಖೆ ಮಾಡೋದು ಪೊಲೀಸ್ ಇಲಾಖೆಗೆ. ನಾವು ಯಾವುದೇ ಮಂತ್ರಿ ಆಗಲಿ ಇನ್ನೊಬ್ಬ MLA ಆಗಿ ಹೋಗಿ ಎಂಟ್ರಿ ಆಗೋಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ. ಆ ಸಾಮಾನ್ಯ ಜ್ಞಾನ ಎಲ್ಲರಿಗೂ ಇರ್ಬೇಕು. ಬೇರೆ ಬೇರೆ ಇದರಲ್ಲಿ ಫೋನ್ ಮಾಡ್ಬೋದು. ಆದರೆ ಯಾರು ಕೂಡ ಪೊಲೀಸರ ಒಂದು ವ್ಯವಹಾರ ಮಾತಾಡಿದ್ರೆ ಎಲ್ಲ ಫೋನ್ಗಳೂ ಕೂಡ ಎಲ್ಲ ಫೋನು ಪೊಲೀಸದು ಟ್ಯಾಪ್ ಆಗಿರ್ತೈತೆ, ಗೊತ್ತಿರಲಿ ಎಲ್ಲರಿಗೂ. ಎಲ್ಲ ಗೃಹ ಸಚಿವರದು ನಾನಲ್ಲ, ಅಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ಎಲ್ಲ ಗೃಹ ಸಚಿವರದು CMದು ಫಾಲೋ ಮಾಡ್ತಾರೆ. ನಾವು ಎಲ್ಲಿ ಹೋಗ್ತೀರಿ, ಯಾರನ್ನ ಭೇಟಿ ಮಾಡ್ತೀರಿ, ಇದೆಲ್ಲ ನಾವು ಹೇಳೋಕ್ಕಾಗಲ್ಲ. ಭೇಟಿ ಮಾಡ್ತೀರಿ, ದಿನನಿತ್ಯ ನಮ್ಮ ಚಟುವಟಿಕೆ ಏನು, ನಾವು ಯಾವುದೋ ಪಾಕಿಸ್ತಾನ ಜೊತೆ ಏನಾನ ಮಾತಾಡ್ತೀರಾ, ಬಾಂಗ್ಲಾದೇಶ್ ಜೊತೆ ಮಾತಾಡ್ತೀರಾ, ಇದೆಲ್ಲನೂ ಕೂಡ IB ನಮ್ಮನ್ನು ಫಾಲೋ ಮಾಡ್ತಾ ಇರ್ತೈತೆ. ನಾವು ಪ್ರತಿಯೊಂದು ಮಾತಾಡೋ ಫೋನನ್ನು ಕೂಡ ನಮ್ಮದು ಅಬ್ಸರ್ವಲ್ಲಿರ್ತೈತೆ. ಯಾರು ಫೋನ್ ಮಾಡಿ ನೀನು ಇದನ್ನು ತಪ್ಪಿಸ್ಬಿಡು, ನೀನು ಈಗ ಮಾಡಿಬಿಡು ಅಂತ ಯಾರು ಹೇಳಕ್ಕೆ ಸಾಧ್ಯನೇ ಇಲ್ಲ. ಇದು ಕೊಲೆ ಕೇಸು. ಕೊಲೆ ಕೇಸಲ್ಲಿ ಯಾರು ಎಂಟ್ರಿ ಆಗೋಕ್ಕೆ ಆಗೋದು ಇಲ್ಲ. ಸೌಜನ್ಯ ಕೇಸಲ್ಲಿ ನ್ಯಾಯಯುತವಾಗಿ ತನಿಖೆ ಮಾಡುವಂಥ ಆದೇಶ ಸರ್ಕಾರದ ಕಡೆಯಿಂದ ನಾವು ಮಾಡಿದ್ದೀರಿ. ತನಿಖೆ ಆಗಿದೆ, ಅದು ಒಂದೇ ದಿನ ಆಗಿಲ್ಲ ತನಿಖೆ. ಕಾಂಗ್ರೆಸ್ ಇದ್ದಾಗೂ ಆಗಿದೆ, ಎಲ್ಲರೂ ಇದ್ದಾಗೂ ಆಗಿದೆ. ಆದರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅಪರಾಧಿ ಆಗಿದ್ದವನು ಬಿಡುಗಡೆ ಆಗಿದ್ದಾನೆ. ಆದರೆ ನಿಮ್ಮ ಪ್ರಕಾರ ಏನು ಗೃಹ ಇಲಾಖೆನೇ ಫೇಲ್ಯೂರ್ ಆಗಿದೆ ಅಂತನಾ? ಅಲ್ಲ, ಸರ್ಕಾರಗಳು ನಮ್ದೊಂದೇ ಸರ್ಕಾರ ಇರಲಿಲ್ಲಲ್ಲ ತನಿಖೆ ಆದಾಗ. ಅಲ್ಲ BJP ಇತ್ತು, ಕಾಂಗ್ರೆಸ್ ಇತ್ತು, ಜನತಾದಳನೂ ಇತ್ತು. ತನಿಖೆ ಮಾಡ್ಬೇಕಾಯ್ತು. ಈ ಪ್ರಾಸಿಕ್ಯೂಷನ್ ಸರಿಯಾಗಿ ವಾದ ಮಾಡಿಲ್ಲ ಅಂತೇಳಿ ಈಗ ಆಪಾದನೆ ಮಾಡ್ತಾ ಇದ್ದಾರೆ. ಸರ್, ಈಗ ಪ್ರಾಸಿಕ್ಯೂಷನ್ ಮರು ತನಿಖೆ ಮಾಡ್ಲಿಕ್ಕೆ ನೀವು ಒತ್ತಾಯ ಮಾಡ್ಬೋದಲ್ಲ ಸರ್ಕಾರಕ್ಕೆ? ಅದನ್ನ ಮಾಡ್ದೇನೆ ನಿಯೋಗ ಹೊರಡೋದ್ರಿಂದ ಸೌಜನ್ಯಗೆ ನ್ಯಾಯ ಸಿಗುತ್ತಾ, ಯಾರಿಗೆ ನ್ಯಾಯ ಸಿಗುತ್ತೆ? ಇದು ರಾಜಕೀಯ ನಿಯೋಗ ಅಂತ ಅನ್ಸುತ್ತೆ ನಮಗೆ. ನ್ಯಾಯಯುತವಾದಂಥ ತನಿಖೆ ಮಾಡುವಂಥದ್ದಕ್ಕೆ ನಾವು ಇವತ್ತು ಸರ್ಕಾರಕ್ಕೆ ನೀವು CBIಗನ ಕೊಡಿ, ನೀವು SITನ ಮಾಡಿ, ನಾವು ಅದಕ್ಕೆ ಬೆಂಬಲವನ್ನು ಕೊಡ್ತೀರಿ. ಇವತ್ತಿರೋ ಕಾಂಗ್ರೆಸ್ ಸರ್ಕಾರ ತನಿಖೆಯನ್ನು ಮಾಡಲಿ, ಅದಕ್ಕೆ ನಮ್ಮ ಪೂರ್ತಿ ಬೆಂಬಲ, ನಮ್ಮ ರಿಕ್ವೆಸ್ಟನ್ನು ನಾವು ಮಾಡ್ತಾ ಇದ್ದೀರಿ. ಮಾಡಿ ಅಂತೇಳಿ, ಮಾಡಿ ಅಂತ ಹೇಳ್ತೀನಿ. ನೀವೊಂದು ಮಾತು ಹೇಳ್ತಾ ಇದ್ರಿ, ಒಂದು 10 ಸರಿ ಹೇಳಿದ್ದೀನಿ. 10 ಸರಿ ತನಿಖೆಗೆ ನಾನು ಒತ್ತಾಯ ಮಾಡಿದ್ದೀನಿ. 10 ಸರಿ ತನಿಖೆಗೆ ಒತ್ತಾಯ ಮಾಡಿದ್ದೀನಿ. ನೀವು ಧರ್ಮಸ್ಥಳ ಅನ್ಬೇಡಿ ಅಂತ ಹೇಳ್ತೀರಾ. ಪದ್ಮನಾಭನಗರ ಅನ್ಬೇಕಾಗತ್ತೆ, ಬನಶಂಕರಿ ಅನ್ಬೇಕಾಗತ್ತೆ, ಬಸವನಗುಡಿ ಅನ್ಬೇಕಾಗತ್ತೆ. ಧರ್ಮಸ್ಥಳ ಅಂದಿರ ಇನ್ನೇನಂತಾರೆ? ಪ್ರಶ್ನೆ ಕೇಳಿ. ಅಲ್ಲ ರೀ, ಈಗ ಅವ್ರು ಒಳ್ಳೆ ಪ್ರಶ್ನೆ ಕೇಳಿದ್ರು. ಈಗ ಪದ್ಮನಾಭನಗರ